ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮಗೆ ದೇವ್ರ ವಿಡಿಯೋ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ರ 30-35 ಥರದ ದೇವರುಗಳನ್ನ ತರಿಸಿದ್ರು, ದೇವರ ವಿಗ್ರಹಗಳನ್ನ ತರಿಸಿದ್ರು. ತುಂಬಾ ಖುಷಿ ಆಯಿತು ಇವನ್ನೆಲ್ಲ ನೋಡಿ. ಸೊ ವಿಡಿಯೋ ಮಾಡಿಕೊಂಡೆ ನೀವೆಲ್ಲನೂ ನೋಡಿದ್ರೆ ಖುಷಿ ಆಗುತ್ತೆ ಅಂತ, ನಿಮಗೂ ಖುಷಿ ಆಗ್ಬೋದು ಅಂತ. ಇದು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವ್ರು ನೋಡೋಕ್ಕೂ ಯಾವಾಗಲೂ ನಮಗೆ ಸಾಧ್ಯ ಆಗಲ್ಲ ಅಲ್ವಾ. ಸೊ ಈ ಥರ ಎಲ್ಲ ದೇವ್ರನ್ನ ಒಂದು ಪ್ಲೇಸಲ್ಲಿ ಅವ್ರು ತಂದಿಟ್ಟು ಆ ಎಲ್ಲ ದೇವರು ನಾವು ಒಂದ್ಸಲಿ ನೋಡಿದಾಗ ಆಗೋ ಖುಷಿನೇ ಅದು ಬೇರೆ. ನನಗೆ ಪ್ರತಿಯೊಂದು ದೇವ್ರು ನೋಡಿ ತುಂಬಾ ಖುಷಿ ಆಯಿತು. ನಾನು ಈ ವಿಡಿಯೋ ಮಾಡಿದಾಗ 3rd ಡೇ ಆಗಿತ್ತು. ಅವ್ರು ಆಲ್ರೆಡಿ ತಂದು 3 ಡೇಸ್ 5 ಡೇಸ್ ನಡೆಯುತ್ತೆ ಇದು ಅವ್ರು ಮಾಡೋ ಜಾತ್ರೆ. ಇದು ಮೂರನೇ ದಿನ ನಾನು ಹೋಗಿದ್ದಿದ್ದು. ಸೊ 3ನೇ ದಿನ ವ್ಲಾಗ್ ಮಾಡಿಕೊಂಡೆ, ವಿಡಿಯೋ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಅಲಂಕಾರ ಆಗಿದೆ ನೋಡಿ. 3 ದಿವಸ ಆದರೂ ಎಷ್ಟು ಚೆನ್ನಾಗಿದೆ. ನಾನು ಕಬ್ಬಾಳಮ್ಮಂಗೆ ಹೋಗ್ಬೇಕು ಅನ್ಕೋತಾನೇ ಇದ್ದೆ, ನಮ್ಮಮ್ಮ ಕರ್ಕೊಂಡು ಹೋಗ್ಬೇಕಂತಲೇ ಇರ್ತಾರೆ. ಸೊ ಇಲ್ಲೇ ಕಬ್ಬಾಳಮ್ಮ ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಅಯ್ಯೋ ಅಲ್ಲೆಲ್ಲೋ ಹೋಗಿ ನೋಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಇಲ್ದಾದ್ರೂ ನೋಡ್ತಿದ್ದೀವಲ್ಲ ಅಂತ. ಹಾಗೆ ಬಂಡೆಕಾಳಿ ಅಮ್ಮನೂ ಅಷ್ಟೇ. ಸೊ ಈ ಥರ ಎಲ್ಲ ದೇವರು ನೋಡಬೇಕು ಅಂತ ಅನ್ಕೋತೀವಿ, ಬಟ್ ಅದೇ ಒಂದು ಜಾಗಕ್ಕೆ ಹೋಗಿ ನೋಡೋಕ್ಕೆ ಯಾವಾಗಲೂ ಕಾಲ ಕೂಡ ಬರಲ್ಲ ಅಲ್ಲ. ಯಾವಾಗಲೂ ಹೋಗ್ಬೇಕು ಅನ್ಕೋತೀವಿ, ಬಟ್ ಸ್ಟಿಲ್ ಹೋಗೋಕ್ಕಾಗಲ್ಲ ಕೆಲವೊಂದು ಸಲ. ಸೊ ಆ ಥರ ಇರೋವಾಗ ಒಂದೇ ಸಲ ಎಲ್ಲಾದರೂ ನೋಡಿದ್ರೆ ಅದರಲ್ಲಿ ಸಿಗೋ ತೃಪ್ತಿನೇ ಬೇರೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಪ್ರತಿಯೊಂದು ದೇವ್ರದ್ದು ವೀಡಿಯೋ ಮಾಡ್ಕೋತಿದ್ದೆ. ನಾನಂತೂ ಅದು ಎಷ್ಟು ವೀಡಿಯೋ ಮಾಡ್ಕೊಂಡೋ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಖುಷಿ ಆಗ್ತಿತ್ತು ದೇವ್ರನ್ನ ನೋಡ್ತಿದ್ದಾಗ. ಅಲಂಕಾರನೂ ಅಷ್ಟೇ, ಒಂದೊಂದು ದೇವರಿಗಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ, ನಾವು ದೇವ್ರನ್ನ ನೋಡಿದಾಗ ಒಂದೊಂದು ಸಲ ನಮ್ಮನ್ನು ನಾವೇ ಮರ್ತು ಬಿಡ್ತೀವಿ. ಆ ಅಲಂಕಾರದಲ್ಲಿ ದೇವಿನ ನೋಡಿ ಆ ಥರ ಆಗ್ತೀವೋ, ಇಲ್ಲ ನಮ್ಮ ಭಕ್ತಿಯಿಂದ ನಮಗೆ ಆ ಥರ ಫೀಲ್ ಆಗುತ್ತೋ ಗೊತ್ತಿಲ್ಲ. ಬಟ್ ದೇವ್ರನ್ನ ನೋಡಿದಾಗಂತೂ ನಾನಂತೂ ಕಂಪ್ಲೀಟ್ ಮೈ ಮರ್ತು ಹೋಗ್ತೀನಿ. ಲೈಕ್ ಏನೋ ನೋಡ್ತಾನೆ ಇರ್ತೀನಿ, ಒಂದೊಂದು ಸಲ ಕಣ್ಣಲ್ಲಿ ನೀರು ಬರುತ್ತೆ, ಏನೋ ಬೇಡ್ಕೋತೀವಿ ಅನಿಸುತ್ತೆ, ಅಲ್ಲೇ ಕುತ್ಕೊಳ್ಳೋಣ ಇನ್ನೊಂದು 10 ನಿಮಿಷ ದೇವ್ರನ್ನ ನೋಡ್ತಾ ಇರೋಣ ಅನಿಸುತ್ತೆ. ಆ ಫೀಲಿಂಗ್ಸೇ ಬೇರೆ. ಅದಕ್ಕೆ ದೇವ್ರಿಗೆ ಅಷ್ಟು ಪವರ್ ಅನಿಸುತ್ತೆ. ಸೊ ಮತ್ತು ಪ್ರತಿಯೊಂದು ಕಷ್ಟ ಬಂದಾಗೂ ಅಷ್ಟೇ ದೇವ್ರನ್ನ ನಾವು ಬೇಡ್ಕೋತೀವಿ ಕರೆಕ್ಟು. ಸುಮ್ಮನೆ ಯಾರು ಬೇಡ್ಕೊಳ್ಳಲ್ಲ. ನಮಗೊಂದು ನಂಬಿಕೆ ಅದು, ದೇವರು ನಮ್ಗೆ ಮಾಡ್ತಾನೆ, ನಾವು ನಂಬಿದ್ದೀವಿ, ನಾವು ನಂಬಿದ್ರೆ ನಮ್ಮ ಕೈ ಬಿಡಲ್ಲ ದೇವರು ಅನ್ನೋ ಒಂದು ನಂಬಿಕೆ. ಸೊ ಆ ನಂಬಿಕೆಯಿಂದ ನಾವು ಬೇಡ್ತೀವಿ ಅನ್ನೋದಕ್ಕಿಂತ ಆ ನಂಬಿಕೆಗಿಂತ ಆ ದೇವ್ರ ಮೇಲಿರೋ ಭಕ್ತಿನೂ ಅಷ್ಟೇ ನಿಜ ಅಲ್ವಾ. ಅಷ್ಟು ಭಕ್ತಿಯಿಂದ ನಾವು ನಂಬಿಕೆ ಇಟ್ಟು ದೇವ್ರನ್ನ ಬೇಡ್ಕೊಂಡಾಗ ಯಾವ ದೇವ್ರ ತಾನೇ ಇಲ್ಲ ಅಂತಲೇ ಅಲ್ವಾ. ನನಗಂತೂ ಲೈವ್ಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ಅಷ್ಟೇ ಭಕ್ತಿಯಿಂದ ಏನಾದರೂ ಬೇಡ್ಕೊಂಡ್ರೆ ಆಗಿರೋ ನನಗೆ ಸುಮಾರು ವಿಷಯಗಳಿದೆ. ನನಗೆ ತುಂಬ ಖುಷಿ ತಂದುಕೊಡುತ್ತೆ ಅದು. ಎಷ್ಟು ಪವರ್ಫುಲ್ ಇದೆ ಅಲ್ವಾ. ಈ ವರ್ಲ್ಡೇ ಒಂದು ಮಿರಾಕಲ್, ದೇವರು ಒಂಥರ ಮಿರಾಕಲ್, ಇದೆಲ್ಲ ಒಂಥರ ಮ್ಯಾಜಿಕ್ ಥರ ಫೀಲ್ ಆಗುತ್ತೆ ನನಗೆ ಗೊತ್ತಿಲ್ಲ ಎಲ್ಲರೂ ಹೀಗೆ ಥಿಂಕ್ ಮಾಡ್ತೀರಂತ, ಬಟ್ ನಾನು ಹಂಗೆ ಥಿಂಕ್ ಮಾಡ್ತೀನಿ. ಈ ಥರ ಎಲ್ಲ ದೇವರು ಅಂತಲ್ಲ, ಯಾವುದೇ ದೇವ್ರು ನೋಡಿದಾಗ ಸೃಷ್ಟಿ ನೆನೆಸ್ಕೊಂಡಾಗ ಈ ಸೃಷ್ಟಿನೇ ಒಂಥರ ಮ್ಯಾಜಿಕಲ್, ಹಿಂಗಾಯಿತು ಇದೆಲ್ಲ ದೇವ್ರ ಪವರ್ ಹೆಂಗೆ, ಈ ದೇವ್ರು ಹೆಂಗಿರ್ತಾರೆ, ಹಿಂಗೆ ಇರ್ತಾರೆ ಅನ್ನೋ ಎಷ್ಟೊಂದು ಕ್ವೆಶನ್ಸ್ ಇದೆ ನನಗಂತೂ. ಆಮೇಲೆ ಸ್ಟೇಜ್ ಮೇಲೆ 5 ದೇವ್ರನ್ನ ಕುಣಿಸಿದ್ರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಕುಣಿಸಿದ್ರು. ಅದಂತೂ ತುಂಬಾ ಹೈಲೈಟಿಂಗ್ ಆಗಿತ್ತು ನಂಗೆ ನೋಡೋಕ್ಕೆ. ನನಗೂ ನೋಡೋಕ್ಕೆ ತುಂಬ ಖುಷಿ ಆಯಿತು. ಇದು ದೇವಸ್ಥಾನದವ್ರ ದೇವರು ಇದು. ಸೊ ಈ ದೇವ್ರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರೆ ನಂಗೆ ತುಂಬ ಕ್ಯೂಟ್ ಅನಿಸ್ತದೆ. ಹಂಗೆ ಹೇಳ್ಬಾರ್ದು, ಬಟ್ ಸ್ಟಿಲ್ ದೇವ್ರು ತುಂಬಾ ಲಕ್ಷಣವಾಗಿ ತುಂಬಾ ಚೆನ್ನಾಗಿದೆ. ಸೊ ಈ ಥರ ಎಲ್ಲ ದೇವ್ರನ್ನ ಒಂದೇ ಕಡೆ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ನಾನು ತುಂಬ ಲೇಟಾಗಿ ವ್ಲಾಗ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಯರ್ ಇದೇ ಥರ ಮಾಡಿದಾಗ ವ್ಲಾಗ್ ಮಾಡಿ ನಿಮಗೆ ಮುಂಚೆ ತಿಳಿಸ್ಕೊಡ್ತೀನಿ. 5 ದಿನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಕಂಪ್ಲೀಟ್ ಇನ್ವೆಸ್ಟ್ಮೆಂಟು ಆ ದೇವಸ್ಥಾನದವ್ರದ್ದೇ ಇರುತ್ತೆ. ಯಾರ ಹತ್ರನೂ ಲೈಕ್ ಅಮೌಂಟ್ ತೊಗೊಂಡು ಅವ್ರು ಮಾಡಲ್ಲ, ನನಗೆ ಗೊತ್ತಿರೋ ಹಾಗೆ. ಸೊ ಇದೆಲ್ಲ ಡೆಕೋರೇಷನಿಂದ ಎಲ್ಲ ಹಿಡಿದು ಅವರೇ ಮಾಡಿಸ್ತಾರೆ. ಈ ಥರ ಕೋಲಾಟದವ್ರು ಕರೆಸ್ತಾರೆ, ಪಡ್ರಾಯಪುರದ ಭಜನೆ ಕರೆಸ್ತಾರೆ. ನಾನು ಅದರಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಈ ಕೋಲಾಟದಲ್ಲೂ ಅಷ್ಟೇ, ಚಿಕ್ಕವರಿಂದ 60 ವರ್ಷದವರೆಗೂ ಈ ಕೋಲಾಟ ನೋಡ್ಬೋದು. ಸೊ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ.
ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ದಾರೆ ಅಂದರೆ ಅವ್ರು 60+60+ ಅವ್ರ ಏಜು. ಎಲ್ಲೋ ವಿತ್ ಗ್ರೀನ್ ಉಟ್ಕೊಂಡಿದ್ದೆ, ಐ ಮೀನ್ ಎಲ್ಲರೂ ಎಲ್ಲೋ ವಿತ್ ಗ್ರೀನ್ ಹಾಕ್ಕೊಂಡಿದ್ದಾರೆ. ಬಟ್ ಈ ಕಡೆ ಇರೋರು ನಿಮಗೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ಸಣ್ಣ ಇರೋರು ಎಷ್ಟು ಎನರ್ಜೆಟಿಕ್ಕಾಗಿ ಆಡ್ತಿದ್ರು ಅಂದರೆ ಅವ್ರು 60+ ಆದರೂ ಖುಷಿಯಾಗುತ್ತೆ ಇಂಥವ್ರೆಲ್ಲ ನೋಡಿದಾಗ, ಇನ್ಸ್ಪೈರ್ ಆಗುತ್ತೆ ನನಗಂತೂ. ಈ ಏಜಲ್ಲಿ ಇವರು ಇಷ್ಟೊಂದು ಮೋಟಿವೇಟ್ ಮಾಡ್ತಾರಲ್ಲ ಎಲ್ಲನೂ, ನಿಜವಾಗ್ಲೂ ಖುಷಿ ತರೋ ವಿಷಯ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದು ತುಂಬ ಫಾಸ್ಟಾಗಿ ಮಾಡಿರೋ ವಿಡಿಯೋ. ಹೋಪ್ಸೋ ಅಲ್ಲಿ ಇಲ್ಲಿ ಆಡಿಯೋ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಪ್ಲೀಸ್ ಫರ್ಗಿವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.